ಇನ್ನು ಎಲ್ರಿಗೂ ಕೂಡ ಬಿಗ್ ಬಾಸ್ ಅಂದ್ರೆ ಅಚ್ಚುಮೆಚ್ಚಾಗಿತ್ತು. ಈ ಒಂದು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನನ್ನ ಸಾಕಷ್ಟು ಜನರು ಇಷ್ಟಪಟ್ಟಿದ್ರು, ಜೊತೆಗೆ ಅವನ ಗೆಲುವಿಗಾಗಿ ಸಾಕಷ್ಟು ಜನ ಶ್ರಮ ಹಾಕಿದ್ರು. ಆದ್ರೆ ಈಗ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮೇಲೆ ಈ ಒಂದು ಷಡ್ಯಂತ್ರ ಹೆಚ್ಚಾಯ್ತಾ? ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ದೂರು ಕೂಡ ದಾಖಲಾಗಿದೆ. ಹಾಗಾದ್ರೆ ಯಾವ ವಿಚಾರಕ್ಕೆ ಫಿಲ್ಮ್ ಚೇಂಬರ್ ನಲ್ಲಿ ದೂರು ದಾಖಲಾಗಿದೆ? ಸರ್ಕಾರಿ ಶಾಲೆ HH ಸಿನಿಮಾ ತಂಡದಿಂದ ದೂರು ನೀಡಲಾಗಿದೆಯಂತೆ. ಗಿಲ್ಲಿ ಸಿನಿಮಾ ಪ್ರಮೋಷನ್ ನಲ್ಲಿ ಪಾಲ್ಗೊಂಡಿಲ್ಲ ಅಂತ ದೂರನ್ನ ದಾಖಲು ಮಾಡಿದ್ದಾರೆ. ಗಿಲ್ಲಿ ನೆಗೆಟಿವ್ ಮಾಡಲು ದೂರು ನೀಡಿದ್ದಾರೆ ಅಂತ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿ ಮೂವಿ ವಿಚಾರವಾಗಿ ವಿಡಿಯೋ ಮಾಡಿದ್ದಾರಂತೆ. ಇನ್ನು ವಿಡಿಯೋ ಡಿಲೀಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚೀಪ್ ಗಿಮಿಕ್ ಮಾಡಿದ್ದಾರೆ ಅಂತ ಗಿಲ್ಲಿಯ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿಯ ವಿಡಿಯೋ ಶೇರ್ ಮಾಡಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಈಗೇನು ಪಾಸಿಟಿವ್ ಇಮೇಜ್ ಇದೆ ಅದನ್ನ ಡ್ಯಾಮೇಜ್ ಮಾಡಬೇಕು, ನೆಗೆಟಿವ್ ಮಾಡಬೇಕು ಅಂತ ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ದೂರು ದಾಖಲಾಗಿದೆ. ಜನನೂ ನೋಡ್ತಾ ಇದ್ದಾರೆ, ಹಣ ಗಿಲ್ಲಿ ಬಗ್ಗೆ ತುಂಬಾ ನೆಗೆಟಿವ್ ಮಾಡ್ತಿದ್ದಾರೆ. ಗಿಲ್ಲಿ ಆ ಫಿಲಮ್ಗೋಸ್ಕರ ಆಲ್ರೆಡಿ ಒಂದು ವಿಡಿಯೋಲೆ ಯಾವ ಕನಕಪುರ ಶೋಗೆ ಮುಂಚೆನೆ ಮಾಡಿದಾರಣ. ಆ ವಿಡಿಯೋನ ಅವ್ರ ಹೀರೋ ಪೋಸ್ಟ್ ಇಂದ ಡಿಲೀಟ್ ಮಾಡಿದ್ದಾರೆ, ಅವ್ರ ಅಕೌಂಟ್ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನನಗೂ ಕೂಡ ಆ ಪೋಸ್ಟ್ ಕಳಿಸಿದ್ರು, ಆ ಪೋಸ್ಟ್ ಹಾಕ್ತೀನಿ ನೋಡಿ. ನಮಸ್ಕಾರ, ನಾನು ನಿಮ್ಮ ಗಿಲ್ಲಿ ನಟ. ನಮ್ಮ ಗುಣ ಅವರ ನಿರ್ದೇಶನದಲ್ಲಿ ಸರ್ಕಾರಿ ಶಾಲೆ HH ಅನ್ನೋಂಥ ಒಂದು ಸಿನಿಮಾ ಬರ್ತಾ ಇದೆ. ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ, ಅರಸಿ ಆರೈಸಿ. ಅಲ್ಲೇ ಹೀರೋ ಆಲ್ರೆಡಿ ಅವರು ಮೂವಿಗೋಸ್ಕರ ಪ್ರಮೋಷನ್ ಮಾಡಿದ್ದಾರೆ, ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಫಿಲಮ್ಗೂ ಹೇಳಿದ್ದಾರೆ. ಆಲ್ರೆಡಿ ಜನಕ್ಕೂ ರೀಚ್ ಆಗಿತ್ತು, ಜನನೂ ನೋಡ್ತಾ ಇದ್ರು. ಆ ಟೈಮಲ್ಲಿ ಅವರು ಸರ್ಕಾರಿ ಶಾಲೆ ಕೂಡ ಹೋಗಿ ಬಂದಿದ್ರು, ಅವ್ರು ಓದಿದ್ದು ಸರ್ಕಾರಿ ಶಾಲೆಗೆ. ಇದಕ್ಕಿಂತ ನಿಮ್ ಪ್ರಮೋಷನ್ ಬೇಕಾಗಿತ್ತು ಅಂತ ಹೇಳಿ ಈ ತರ ಚೀಪ್ ಗಿಮಿಕ್ ಮಾಡ್ಕೊಂಡು ಏನೇ ಮಾಡಿ ಗಿಲ್ಲಿ ನೀನೋ ನೆಗೆಟಿವ್ ಆಗಿ ತೋರಿಸ್ಬೇಕು, ನೀವು ಪಾಸಿಟಿವ್ ಆಗಿಡ್ಬೇಕು, ಸಿಂಪತಿ ತಗೋಬೇಕು, ಯಾವುದು ಆಗಲ್ಲ. ಆದ್ರೆ ನಾನು ಹೇಳೋದು ದಯಮಾಡಿ ಫಿಲಮ್ ನೋಡಿ. ಯಾಕಂದ್ರೆ ನಮ್ ಗಿಲ್ಲಿಯವರು ಅವ್ರು ಯಾರೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡಿ. ಪ್ರೊಡ್ಯೂಸ್ ಮಾಡೋರು ಎಲ್ಲೋ ಕೂತಿರ್ತಾರ ಪಾಪ, ಬೇಡ. ನಮ್ಮ ಗಿಲ್ಲಿಯವರು ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೋಗಿ ಕನ್ನಡ ಫಿಲಮು ದಯಮಾಡಿ ನೋಡಿ.